ಟು ಮೈ ಚಾನಲ್ ಗೈಸ್. ಇವತ್ತು ಈವ್ನಿಂಗ್ ಪಿ ಜಿಗೆ ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೀನಿ. ಚಿಕನ್ ಪುಳಿ ಮುಂಚಿ ಮಂಗಳೂರು ಸ್ಟೈಲಲ್ಲಿ ನೋಡಿ. ಈಗ ನಾನು ಆಯಿಲ್ ಹಾಕಿದ್ದೀನಿ, ಆಯಿಲ್ ಹಾಕಿ ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕಿ ಅರಶಿನ ಪುಡಿ, ಉಪ್ಪು, ಮೇಲೆ ಟೊಮೆಟೊ ಹಾಕಿದ್ದೀನಿ. ಆಯಿತಾ, ಸ್ವಲ್ಪ ಇದೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಪುಳಿ ಮುಂಚಿ ನೋಡಿ ಈ ಥರ ಆಗಿದೆ. ಚಿಕನ್ ಎಲ್ಲ ಬೆಂದಿದೆ. ಈಗ ಇಲ್ಲಿ ನೋಡಿ, ಇದಕ್ಕೆ ನಾನು ಆಲ್ರೆಡಿ ರೋಸ್ಟ್ ಮಾಡಿಟ್ಟಿದ್ದೀನಿ ನೋಡಿ. ಫಸ್ಟ್ ಆಯಿಲ್ ಹಾಕಿದ್ದೀನಿ, ಒಂದು 3 ಆನಿಯನ್ ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಕೊತ್ತಂಬರಿ ಬೀಜ ಮತ್ತು ಹುಣಸೆ ಹುಳಿ ಹಾಕಿದ್ದೀನಿ ಗೈಸ್. ಓಕೆ, ಇದನ್ನಿಷ್ಟ ನೀವು ರೋಸ್ಟ್ ಮಾಡಬೇಕು. ಇದೇನು ತೆಗಿಬೇಕಂತೇನಿಲ್ಲ ಗೈಸ್, ಹಾಕಿದರೆ ಒಳ್ಳೆಯದೇ, ಟೇಸ್ಟ್ ಬರುತ್ತೆ. ಸೊ ಎಲ್ಲನೂ ನಾನು ಬೇಡಿಗೆ ಹಾಕೋದು, ನಾವು ಬೇಡಿಗೆನೇ ಯೂಸ್ ಮಾಡೋದು. ಸೊ ಹಂಗಾಗಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿಕೊಡಿ, ಬೇರೆ ಯಾವುದಾದ್ರು ಗುಂಟೂರು ಯಾವುದಾದ್ರು ಮಿಕ್ಸ್ ಮಾಡಿ. ಸೊ ನಾನೇನು ಮಿಕ್ಸ್ ಮಾಡಿಲ್ಲ, ಇದಕ್ಕೆ ಬೇಡಿಗೆನೇ ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಇದರಲ್ಲಿ ಜೀರಿಗೆ, ಸಾಸಿವೆ, ಧನಿಯಾ ಮತ್ತು ಬೇಡಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಮೆಂತ್ಯ, ಇದನ್ನೆಲ್ಲ ಹಾಕಿ ರೋಸ್ಟ್ ಮಾಡಿದ್ದೀನಿ. ಇಷ್ಟಾಗಿದೆ, ಇಷ್ಟು ಬೇಕು. ಓಕೆ ಗೈಸ್ ನೋಡಿ, ಮಸಾಲೆ ಹಾಕಿದ್ದೀನಿ, ಅದು ರುಬ್ಬಿಟ್ಟಿದ್ದೀನಲ್ಲ ಆ ಮಸಾಲೆನ ಹಾಕಿದ್ದೀನಿ. ಚೆನ್ನಾಗಿ ಕುದಿದಾದ್ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಿಟ್ಟರೆ ಆಯಿತು ಗೈಸ್. ಗೈಸ್ ನೋಡಿ, ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ, ಕುದೀತಾ ಇದೆ. ಕುದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಟೇಸ್ಟ್ ಬಂದಿದೆ ಅಂತ. ಗೈಸ್ ನೋಡಿ ಗೈಸ್, ಕುದೀತಾ ಇದೆ, ಹಿಂಗೆ ಬರುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ, ಮಿಕ್ಸ್ ಮಾಡಿ ಗೈಸ್. ಸಖತ್ತಾಗಿ ಬಂದಿದೆ, ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಮಾಡಿಕೊಂಡು ತಿನ್ನಿ. ಈ ಕಡೆ ರೈಸ್ ರೆಡಿ ಆಗ್ತಾ ಇದೆ ಪಿ ಜಿ ಅವರಿಗೆ. ಇವತ್ತು ಸ್ವಲ್ಪ ಕಮ್ಮಿ ಜನ ಇದ್ದಾರೆ, ಊರಿಗೆ ಹೋಗಿದ್ದಾರೆ ರಜಕ್ಕೆ. ಸೊ ಹಂಗಾಗಿ ಇಲ್ಲಿ ಚಿಕನ್ ಪುಳಿ ಮುಂಚಿ ರೆಡಿ ಆಗ್ತಾ ಇದೆ ಗೈಸ್. ಹಿಂಗೆ ಮಾಡ್ಕೊಂಡು ತಿನ್ಕೊಳ್ಳಿ. ಒಂದು ಕಮೆಂಟಲ್ಲಿ ಹೇಳಿ ಹೆಂಗಿದೆ ಅಂತ.